ಗೈಸ್, ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ನಾನು ಹೊಸ ರೀತಿ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ, ನನ್ನ ಮನದಾಳದ ಮಾತು ನಿಮ್ಮ ಜೊತೆ. ಇದು ಫಸ್ಟ್ ಎಪಿಸೋಡ್ ಆಗಿರುತ್ತೆ. ಇದು ಪ್ರತಿ ಸೋಮವಾರ ಅಂದರೆ ಮಂಡೇ ನಿಮ್ಮ ಮುಂದೆ ಬರುತ್ತೆ. ಮಿಸ್ ಮಾಡ್ದಂಗೆ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಕೈಂಡ್ ಆಫ್ ಅ ಪಾಡ್ಕ್ಯಾಸ್ಟ್, ಬಟ್ ನನಗೇನು ಅನಿಸುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಶೇರ್ ಮಾಡ್ಕೊಳ್ಳೋದ್ರ ಬದಲಿಗೆ ನಾನು ಮೇಕಪ್ ಮಾಡ್ಕೊಳ್ತಾ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಬರೀ ಮಾತಾಡ್ತಾ ಇದ್ರೆ ಬೋರ್ ಆಗುತ್ತೆ ಅಂತ ನಾನು ಮೇಕಪ್ ನನಗೂ ಕೂಡ ಇಷ್ಟ. ಹಾಗೆ ನನ್ನ ಚಾನಲ್ ಮೇಕಪ್ ಬೇಸ್ಡ್ ಚಾನಲ್ ಆಗಿರೋದ್ರಿಂದ ಈ ಥರ ಮಾಡ್ತಾ ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯನ್ಸ್ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಶೇರ್ ಮಾಡಿಕೊಂಡ್ರೆ ಬೋರ್ ಆಗೋದಿಲ್ಲ, ಕೇಳೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇವತ್ತಿನ ಟಾಪಿಕ್ ಬಂದು ಮನಿ. ನನಗೇನು ಹಾನೆಸ್ಟ್ ಆಗಿ ಅನಿಸುತ್ತೆ, ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಲ್ಲ, ನನಗೆ ಎಷ್ಟು ನಾನೇನು ಇಷ್ಟು ಸರ್ಟನ್ ಆಫ್ ಏಜಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನಗೆ ಅನ್ಸೋ ಥರನೇ ಎಲ್ಲರಿಗೂ ಅನಿಸ್ಬೇಕು ಅಂತ ಏನೂ ಇಲ್ಲ. ಒಬ್ಬೊಬ್ರು ಪರ್ಸನ್ ಒಪಿನಿಯನ್ ಡಿಫ್ರೆಂಟ್ ಆಗಿ ಇರುತ್ತೆ. ನನಗೆ ಮೇಯ್ನ್ ಆಗಿ ದುಡ್ಡು ಅಂತ ನೆನಪಾದರೆ, ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಮನೆಯಲ್ಲಿ ಕಾಸನ್ನ ಕೈ ಕೊಡ್ತಾ ಇರಲಿಲ್ಲ. ನಿನಗೇನು ಬೇಕೋ ಹೇಳು, ನಾವೇ ತಂದುಕೊಡ್ತೀವಿ, ನಿನಗೆ ಇಷ್ಟು ಸಣ್ಣ ವಯಸ್ಸಿಗೆ ಏಂತಕ್ಕೆ ಕಾಸು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳುವಂಥದ್ದೇ ನನಗೆ ಮೊದಲನೇದಾಗಿ ನೆನಪಾಗೋ ಅಂಥದ್ದು. ಆ್ಯಸ್ ವಿ ಗ್ರೋ ಅಪ್ ನಮಗೆ ಗೊತ್ತಾಗುತ್ತೆ ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು, ಯಾವುದರಲ್ಲಿ ಖರ್ಚು ಮಾಡಲಿಲ್ಲ ಅಂತ ಅಂದರೆ ಬೆಸ್ಟ್, ಯಾವುದು ನೆಸೆಸಿಟಿ ಇಲ್ಲ ಆ ಪ್ರಾಡಕ್ಟ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ನಮಗೆ ಸರ್ಟನ್ ಏಜ್ ಆದಮೇಲೆ ತಿಳಿತಾ ಬರುತ್ತೆ. ನನಗೆ ಬೇಸಿಕಲಿ ಅನ್ನೆಸೆಸರಿ ಥಿಂಗ್ಸ್ ಮೇಲೆ ಸ್ಪೆಂಡ್ ಮಾಡೋದು ಒಂಚೂರು ಇಷ್ಟ ಆಗೋದಿಲ್ಲ. ನನಗೆ ತುಂಬ ಮನಿನ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಅಂತ ಅಂದರೆ ಅದು ಊಟಕ್ಕೆ ಒಂದೇ. ಅದು ಬಿಟ್ಟರೆ ಮತ್ತು ನನಗೆ ಬಟ್ಟೆ ಮತ್ತು ಮೇಕಪ್ ಮೇಲೆ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಇನ್ನು ಯಾವುದ್ರ ಮೇಲೂ ನನಗೆ ಸ್ಪೆಂಡ್ ಮಾಡಬೇಕು ಮನಿನ ಅಂತ ಅನಿಸಲ್ಲ. ನನಗೇನು ಅನಿಸುತ್ತೆ ಅಂತ ಅಂದರೆ, ಅಟ್ ಸರ್ಟನ್ ಏಜ್, ನಾವು ಒಂದು ಏಜ್ ಕ್ರಾಸ್ ಆಗೋ ತನಕನೂ ನಮಗೆ ಕೈಯಲ್ಲಿ ದುಡ್ಡು ಇಲ್ಲದೇ ಇರೋದೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಟಿಲ್ ಐ ಕಂಪ್ಲೀಟ್ ಮೈ ಸೆಕೆಂಡ್ PU ನನ್ನ ಹತ್ರ ಯಾವುದು ಸೋರ್ಸ್ ಆಫ್ ಇನ್ಕಮ್ ಮತ್ತು ಯಾರಾದರೂ ಪೇರೆಂಟ್ಸ್ ಮನೆಯಿಂದ ದುಡ್ಡು ಕೊಡ್ತಾರೆ ಇದು ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಮತ್ತು ನಾನು ಯಾವತ್ತೂ ಹೋಗಿ ಪ್ರೆಷರ್ ಕೂಡ ಮಾಡ್ತಿರಲಿಲ್ಲ. ಸೊ ದಟ್ ಐ ನೀಡ್ ಮನಿ, ನಾನೇನೋ ತೊಗೊಳ್ಬೇಕು ಆ ಥರ ಯಾವತ್ತೂ ನಾನು ಎಕ್ಸ್ಪೆಕ್ಟ್ ಮಾಡಿದವಳು ಅಲ್ಲ. ಆ್ಯಂಡ್ ನಾನು ಆ ಥರ ಇರಲೂ ಇಲ್ಲ ಹೇಳಬೇಕು ಅಂತ. ನನಗೆ ಅನ್ನಿಸ್ತಿತ್ತು, ನನಗೆ ನೆಸೆಸಿಟಿ ಇಲ್ಲ ಮನಿ ನನ್ನ ಕೈಗೆ ಬಂದರೆ ನಾನು ಹಾಳಾಗ್ತೀನಿ ಅನ್ನೋ ಒಂದು ಥಾಟ್ ನನ್ನ ಮೈಂಡಲ್ಲಿತ್ತು. ಬಟ್ ಇವಾಗ ನನಗೆ ಏನು ಅನಿಸುತ್ತೆ ಅಂತ ಅಂದರೆ, ನಾನು ಒಂದು ಸೋರ್ಸ್ ಆಫ್ ಇನ್ಕಮ್ ನನಗೆ ಬರೋದ್ರಿಂದ ಇವಾಗ, ನಾಟ್ ಫ್ರಮ್ ದ ಯೂಟ್ಯೂಬ್, ಐ ಹಾರ್ಡ್ ಅರ್ನ್ ಮನಿ. ನಾನು ಒಂದು ಸ್ವಲ್ಪ ತಿಂಗಳಿಗೆ ಒಂದು ಇಷ್ಟು ಅರ್ನ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾವುದ್ರ ಮೇಲೆ ಸ್ಪೆಂಡ್ ಮಾಡಬೇಕು, ಯಾವುದ್ರ ಮೇಲೆ ಸ್ಪೆಂಡ್ ಮಾಡಿದ್ರೆ ಕರೆಕ್ಟ್ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ. ಬೀಯಿಂಗ್ ಅ ಗರ್ಲ್ ಆ್ಯಂಡ್ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಷ್ಟೊಂದು ಜನ ಹೇಳೋದನ್ನ ಕೇಳಿರ್ತೀರ, ಗರ್ಲ್ ಆದರೆ ಇಂಡಿಪೆಂಡೆಂಟ್ ಆಗಿರಬೇಕಾ, ಮನಿ ಮ್ಯಾಟ್ರಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದಾ ಅಂತ. ಐ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. ನೆನ್ನೆ ನನಗೆ ಆಗಿರುವಂಥದ್ದು. ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಸೊ ನನಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ಮೇಲೆ ಫುಲ್ ಡೇ ಇರೋದ್ರಿಂದ ನನಗೆ ಒಂದು ವಾಟರ್ ಬಾಟಲ್ ಬೇಕಾಗಿತ್ತು. ಸೊ ಹಾಗೆ ಒಂದು ಕ್ಲಿಪ್ನ ಕೂಡ ನೋಡ್ತಾ ಇದ್ದೆ. ನನ್ನ ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ಸಣ್ಣ ಕ್ಲಿಪ್ ಹಾಕಿದ್ರೆ ಲೂಸ್ ಆಗಿಬಿಡುತ್ತೆ. ನಾನು ಇದು ಎರಡನ್ನ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ದಿದ್ದು. ಬಟ್ ಫಸ್ಟ್ PU ಸೆಕೆಂಡ್ PU ಅಲ್ಲೆಲ್ಲ ನನಗೆ ಹೇಗೆ ಅನ್ನಿಸ್ತಿತ್ತು ಅಂತ ಅಂದರೆ, ಹೊರಗಡೆ ಹೋಗಿ ತಿನ್ನೋಕ್ಕೂ ನನಗೆ ಇಷ್ಟ ಆಗ್ತಿರಲಿಲ್ಲ. ಬಿಕಾಸ್ ಅದು ಅಪ್ಪ ಅಮ್ಮ ಯಾವಾಗಾದರೂ ಒಂದು 100-200 ರೂಪಾಯಿ ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋಣ, ಜೆರಾಕ್ಸ್ಗೆಲ್ಲ ಬೇಕಾಗುತ್ತೆ ಅನ್ನೋ ಥರ ಮೈಂಡ್ಸೆಟ್ ಇರ್ತಿತ್ತು ನನಗೆ. ಬಟ್ ಇವಾಗ ನಾನು ಆಗಲೇ ಹೇಳ್ದಾಗೆ ಒಂದು ಸ್ವಲ್ಪ ದುಡ್ಡು ಬರೋದ್ರಿಂದ ಹೋಗಿ ಏನು ಯಾರ ಹತ್ರನೋ ದುಡ್ಡು ಕೇಳಿಬಿಟ್ಟು ಶಾಪ್ ಮಾಡಬೇಕು ಅನ್ನೋ ಒಂದು ಥಾಟ್ ಬರಲಿಲ್ಲ ನನಗೆ. ಇದು ನನ್ನದೇ ಮನೆ ಅಲ್ವಾ, ಸ್ಪೆಂಡ್ ಮಾಡೋಣ ಬಿಡು, ಇದು ನನಗೆ ಬೇಕು ಅಂತ. ನಾನು ಏನು ಹೇಳ್ತೀನಿ ಅಂತಂದರೆ, ಇಫ್ ಯು ಆರ್ ಅರ್ನಿಂಗ್ ದ ಮನಿ, ನೀವು ಸ್ಪೆಂಡ್ ಮಾಡಿದಾಗ ಆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಅಂತ ಅನಿಸುತ್ತೆ. ಸೊ ನಾನು ನಿಮಗೆ ಒಂದು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದೆ, ನಮ್ಮ ಅಮ್ಮನಿಗೆ ಒಂದು ಸೀರೆ ಕೊಡಿಸ್ದೆ ಅಂತ. ಅದು ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ನಾನು ನಮ್ಮ ಅಮ್ಮನಿಗೆ ಸೀರೆ ಕೊಡಿಸಿದ್ದು. ದಟ್ ವಾಸ್ ಅ ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಇನ್ ಮೈ ಲೈಫ್. ಹಾಗೆ ಇದು ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬಿಕಾಸ್ ನನಗೂ ಫಸ್ಟ್ ಎಪಿಸೋಡ್ ಗೊತ್ತಿಲ್ಲ ಹೇಗೆ ಬರುತ್ತೆ ಇದು ಅಂತ. ನನಗೇನು ಅನಿಸುತ್ತೆ ಅದನ್ನು ಆನೆಸ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾನೇನು ಎಡಿಟ್ ಮಾಡೋದಿಲ್ಲ ಇದರಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ನನಗೇನು ಅನಿಸುತ್ತೆ ಅದನ್ನು ನಾನು ಹಾನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ಸಣ್ಣ ಎಕ್ಸಾಂಪಲ್, ಯಾಕೆ ನಾವು ಸ್ವಂತವಾಗಿ ಅರ್ನ್ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅದು ನಾನು ಫಸ್ಟ್ PU ಸೆಕೆಂಡ್ PU ಅಲ್ಲೆಲ್ಲ ಇದ್ದಾಗ ಕ್ಲಾಸಸ್ ಏನಾದರೂ ಬೇಗ ಬಿಟ್ಟರೆ ನಾನು ಮತ್ತು ಅಂಕಿತ ಹೋಗ್ತಾ ಇದ್ದಿದ್ದು ಒಂದೇ ಪ್ಲೇಸ್, ದಟ್ ಈಸ್ KFC.
ಸೊ 2 ವರ್ಷವೂ ಅಷ್ಟೇ ಆಲ್ಮೋಸ್ಟ್ 1-2-3 ಟೈಮ್ಸ್ ಹೋಗಿದ್ದೀವೇನೋ KFCಗೆ. ಫಸ್ಟ್ ಟೈಮ್ ಹೋದಾಗ ಒಂಥರ ತುಂಬ ಕಾಸ್ಟ್ಲಿ ಆಗಿಬಿಡ್ತೇನೋ, 400-500 ಬಿಲ್ ಆಗಿಬಿಡ್ತಲ್ಲ ಅನ್ನೋ ಥರ ಆಯಿತು. ಸೆಕೆಂಡ್ ಟೈಮ್ ಹೋದಾಗಲೂ ಸರಿ ಆಯಿತು ತಿನ್ನೋಣ ಅಂತ ತಿಂದ್ವಿ. ಥರ್ಡ್ ಟೈಮ್ ಫಿಕ್ಸ್ ಆದ್ವಿ, ಇಲ್ಲ ತುಂಬಾ ಮನಿ ಸ್ಪೆಂಡ್ ಆಗ್ತಿದೆ, ಇನ್ಮೇಲೆ ಹೋಗಬಾರ್ದು ಅಂತ. ಆಲ್ಮೋಸ್ಟ್ 1 ಇಯರ್ ಮೇಲಾಯಿತು, ಇದುವರೆಗೂ KFCಗೆ ಹೋಗಲೇ ಇಲ್ಲ. ಇನ್ನು ನಮಗೇನು ಮೆಂಟಾಲಿಟಿ ಅಂತ ಅಂದರೆ ಮೈಂಡಲ್ಲಿ 500-600 ಅಲ್ಲಿ ಸ್ಪೆಂಡ್ ಮಾಡೋದಕ್ಕಿಂತ ಮನೆಯಲ್ಲೇ ಆ ದುಡ್ಡಿಗೆ ಇನ್ನೂ ನಾನ್ ವೆಜ್ ಬಂದು 3 ಟೈಮ್ಸ್ ನಾವು ಊಟ ತಿನ್ಬೋದಲ್ವಾ ಅನ್ನೋ ಥರ ಒಂದು ಥಾಟ್ ನಮ್ಮ ಮೈಂಡಲ್ಲಿ ಯಾವಾಗಲೂ ಇತ್ತು. ಸೊ ಹೋಗಲಿಲ್ಲ. ಅದು ಯಾಕೆ ಅಂತ ಅಂದರೆ ಆ ಥರ ಥಾಟ್ ಬಂದಿದ್ದು ನಮಗೆ ಮೇಯ್ನಾಗಿ ನಾವು ಅಪ್ಪ ಅಮ್ಮನ ದುಡ್ಡನ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದು ಒಂದು ರೀಸನ್. ಬಟ್ ಇವಾಗ ಏನನ್ಸುತ್ತೆ ಅಂತ ಅಂದರೆ ಇರಲಿ ಬಿಡು, ಹೋಗಿ ತಿನ್ನೋಣ. ನಾವು ಇವಾಗ ಬರೋದು ಇಷ್ಟು ಅಮೌಂಟ್ ಆದ್ರೂ ಅದರಲ್ಲಿ ಒಂದು ಸ್ವಲ್ಪ ಅಂತ ಅಟ್ಲೀಸ್ಟ್ 100 ರೂಪೀಸ್ ಎತ್ತಿಟ್ಟು 50 ರೂಪೀಸ್ ಸ್ಪೆಂಡ್ ಮಾಡಿದ್ರೆ ಏನು ಬೇಜಾರು ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಆರ್ ಹಾರ್ಡ್ ಅರ್ನ್ ಮನಿ. ಕಮೆಂಟಲ್ಲಿ ಕೇಳ್ಬೋದು ಹೇಗೆ ನಿಮಗೆ ಇನ್ಕಮ್ ಬರ್ತಿದೆ ಅಂತ ಹೇಳಿದ್ರಿ ಅಂತ. ಬಟ್ ನನಗೆ ಕಂಫರ್ಟಬಲ್ ಇಲ್ಲ ಅದನ್ನು ರಿವೀಲ್ ಮಾಡೋದಕ್ಕೆ. ಡೆಫಿನೆಟ್ ಆಗಿ ನಾನು ಒಂದಲ್ಲ ಒಂದು ದಿನ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ಯಾವುದನ್ನು ಫಿಲ್ಟರ್ ಮಾಡಿ ಆ ಥರ ಎಲ್ಲ ನಾನು ಏನೂ ಹೇಳಿಲ್ಲ ಇದುವರೆಗೂ ಯೂಟ್ಯೂಬಲ್ಲಿ. ನನಗೆ ಏನು ಅನಿಸುತ್ತೆ ನಾನು ಅದನ್ನು ಓಪನ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟೇ ನಾನು ಆಗಿ ಒಂದು ಸ್ವಲ್ಪ ದಿನಗಳಾದಮೇಲೆ ಅದನ್ನು ಶೇರ್ ಮಾಡ್ಕೊಳ್ಳೋದು. ಅದಕ್ಕೆ ಮುಂಚೆ ನಾನು ಯಾವ ವಿಷಯನೂ ಯಾರ ಹತ್ರನೂ ಎಲ್ಲೂ ಶೇರ್ ಮಾಡೋದಿಲ್ಲ. ದಟ್ಸ್ ಮೈ ಕ್ಯಾರೆಕ್ಟರ್. ನಾವು ಅರ್ನ್ ಮಾಡೋದೇ ಅಥವಾ ಮನಿನ ಸೇವ್ ಮಾಡೋದೇ ಒಂದು ಎಂಜಾಯ್ಮೆಂಟ್ನ, ಒಂದು ಹ್ಯಾಪಿನೆಸ್ನ ಕಂಡ್ಕೊಳ್ಬೇಕು ಅಂತ. ಅದು ಇವತ್ತಲ್ಲದೆ ಇರ್ಬೋದು, ಬಟ್ ಆ ಸೇವಿಂಗ್ಸ್ನ ಮಾಡಿ ಒಂದು ಯಾವಾಗಲೂ ಏನೋ ಒಂದು ಇಫ್ ಇನ್ ಕೇಸ್ ಕಾರ್, ಲ್ಯಾಂಡ್ ಅಂದರೆ ಪ್ರಾಪರ್ಟಿ ಅಥವಾ ಗೋಲ್ಡ್ ಏನಾದರೂ ಬೈ ಮಾಡಿದಾಗ ಆ ಹ್ಯಾಪಿನೆಸ್ಗೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡೋದು ಅಂತ ನಾನು ನೋಡಿರೋ ಪ್ರಕಾರ ಆಗಿರ್ಬೋದು, ಅಥವಾ ಮನೆಗಳಲ್ಲಿ ಎಲ್ಲಾನು ನಾವು ನೋಡೇ ಇರ್ತೀವಿ. ಸೊ ಮನಿನ ಸೇವ್ ಮಾಡಲೇಬೇಕಾ ಅಥವಾ ನಮ್ಮ ಎಂಜಾಯ್ಮೆಂಟ್ಗೆ ನಾವೇನು ಖರ್ಚು ಮಾಡಲ್ವಾ ಅಂತ ಅಂದರೆ, ಇಫ್ ಇನ್ ಕೇಸ್ ನೀವು 1-2,000 ರೂಪೀಸ್ ಅರ್ನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ನೀವು 1,000 ರೂಪೀಸ್ನ ಸೇವ್ ಮಾಡಿ. 1,000 ರೂಪೀಸ್ನ ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ನಾನು ಎಲ್ಲರ ಥರ ಹೇಳೋದಿಲ್ಲ ನೀವು 1,500ನ ಕೂಡ ಸೇವ್ ಮಾಡಿ, 500ನ ಮಾತ್ರ ಖರ್ಚು ಮಾಡಿ ಅಂತ. ಅಷ್ಟು ಕಮ್ಮಿ ರೀತಿಯಲ್ಲಿ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ ಮೇ ಬಿ ನನ್ನ ಕೈಯಲ್ಲಿ. 1,000 ರೂಪೀಸ್ ಸೇವ್ ಮಾಡಿದ್ರು 1,000 ರೂಪೀಸ್ನ ಖರ್ಚು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ಅನ್ಕೋಬೋದು ಇಷ್ಟು ಚಿಕ್ಕ ಹುಡುಗಿ ಏನು ದುಡ್ಡಿನ ಬಗ್ಗೆ ಎಲ್ಲ ಮಾತಾಡ್ತಾಳೆ ಅಂತ. ರೈಟ್, ನಾನು ಚಿಕ್ಕ ಹುಡುಗಿನೇ. ಬಟ್ ನನಗೆ ಏನಂದರೆ ನಾವು ಕಾಲೇಜ್ಗೆಲ್ಲ ಹೋಗ್ತಿದ್ದಾಗ ಅಲ್ಲೆಲ್ಲ ಬರ್ತಿದ್ದಿದ್ದು ಹೈಫೈ ಜನಗಳು, ಇದನ್ನೆಲ್ಲ ನೋಡಿದಾಗ ಅವಾಗ ಅನಿಸುತ್ತೆ ಇಲ್ಲ ನಾವು ಕೂಡ ಅರ್ನ್ ಮಾಡಬೇಕು. ಅವರ ಹಾಕೊಳ್ತಿದ್ದಿದ್ದು ಬಟ್ಟೆ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಕೊಡ್ಸೋದಿಲ್ಲ ಅಂತ ಏನೂ ಇಲ್ಲ. ಇದು ಬೇಕು ಅಂತಂದರೆ ಅದು ನಾಳೆನೇ ಬರೋ ಅಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿರೋದ್ರಿಂದ ತೊಗೊಂಡು ಬರ್ಬೋದೇನೋ. ಬಟ್ ಅದನ್ನು ಮನೆಯಲ್ಲಿ ಹೆಂಗೆ ಕೇಳ್ತೀರಾ, ಹೇಗೆ ಅದನ್ನು ಕೇಳೋದು, ಕೊಡಿಸಿ ಅಂತ ಹಠ ಮಾಡೋದು, ಈ ಮೈಂಡ್ಸೆಟ್, ಈ ಕ್ಯಾರೆಕ್ಟರ್ ನಂದಲ್ಲ. ನನಗೆ ಏನೇ ಇದ್ರೂ ಏನೇ ತೊಗೊಂಡ್ರು ದಟ್ ಶುಡ್ ಬಿ ಮೈ ಮನಿ ಅನ್ನೋದು ನನ್ನ ಮೈಂಡಲ್ಲಿ ಯಾವಾಗಲೂ ರನ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನನಗೆ ಮನೆಯಲ್ಲಿ ಕೇಳೋದಕ್ಕೆ ಇಷ್ಟ ಆಗಲ್ಲ. ಸೊ ಏನೇನು ವೇಸ್ ಇರುತ್ತೆ ನಾವು ಅರ್ನ್ ಮಾಡೋದಕ್ಕೆ ಅದರಲ್ಲಿ ಟ್ರೈ ಮಾಡಬೇಕು, ನಾಟ್ ಇನ್ ಅ ಬ್ಯಾಡ್ ವೇ. ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಟ್ಯೂಷನ್ಸ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಸಣ್ಣ ಪುಟ್ಟ ಪೇಪರ್ ಹಾಕೋದಾಗಿರ್ಬೋದು, ಬುಕ್ಸ್ನ ಈ ಸಂಡೇ ಟೈಮ್ಸ್ ಎಲ್ಲ ಕೆಲವರು ಸೇಲ್ ಮಾಡ್ತಾರೆ, ಆ ಥರ ಎಲ್ಲ ಮಾಡೋದು. ವರ್ಕ್ ಫ್ರಮ್ ಹೋಮ್ ಐಡಿಯಾಸ್ ಬೇಜಾನಿದೆ. ನಾನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ. ಆ ಥರ ಎಲ್ಲ ಮಾಡಿ ನಾವು ಇನ್ ಅ ಗುಡ್ ವೇ, ಇನ್ ಅ ಸೇಫ್ ವೇ ಮನಿನ ಅರ್ನ್ ಮಾಡ್ಬೋದು. ನಾನು ಟ್ರೇಡಿಂಗ್, ಗೇಮಿಂಗ್ ಇದನ್ನು ಯಾವುದಕ್ಕೂ ಸಪೋರ್ಟ್ ಮಾಡೋದು ಇಲ್ಲ ನಾನು. ಅದು ಯಾವುದು ನನಗೆ ಇಷ್ಟನೂ ಆಗೋದಿಲ್ಲ. ಸೊ ಈ ಥರ ಒಂದು ಒಳ್ಳೆ ವೇಯಲ್ಲಿ ನಾವು ಮನಿನ ಅರ್ನ್ ಮಾಡ್ಬೋದು. ಸೊ ಆ್ಯಸ್ ಅ ಗರ್ಲ್ ಬೀಯಿಂಗ್ ಅ ಇಂಡಿಪೆಂಡೆಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಟ್ ಸರ್ಟನ್ ಏಜ್ ಆದಮೇಲೆ ಅದು ಎಲ್ಲರಿಗೂ ರಿಯಲೈಸ್ ಆಗಿಬಿಡುತ್ತೆ. ನಾವು ಎಷ್ಟಂತ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತೆ, ಎಷ್ಟಂತ ಮನೆಯಲ್ಲಿ ಮನಿ ಕೊಡಿ, ದುಡ್ಡು ಕೊಡಿ ಅಂತ ಕೇಳೋಕ್ಕಾಗುತ್ತೆ. ನೀವು ಅರ್ನ್ ಮಾಡ್ತಿದ್ದೀರಾ ಅಥವಾ ನೀವೇ ಏನಾದರೂ ಒಂದು ಸ್ವಲ್ಪ ಮನಿನ ಸೇವ್ ಮಾಡ್ತಿದ್ದೀರಾ ಅಂತ ಅಂದಾಗ ಕೆಲವ್ರಿಗೆ ತುಂಬ ಜಂಬ ಬರುತ್ತೆ. ಅದನ್ನು ನಾನು ಕೆಲವು ಆಫ್ ದ ಕಸಿನ್ಸ್ ಇನ್ ಮೈ ಫ್ಯಾಮಿಲಿಯಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಆ ಥರ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿನೆಲ್ಲ ದೂರ ಮಾಡ್ಕೊಬಿಡಿ, ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡದೇ ಇರಿ ಅಂತ ಆ ಥರ ಎಲ್ಲ ಮಾಡಲೂಬಾರ್ದು. ಬಿಕಾಸ್ ಆಫ್ ದೆಮ್ ನಾವು ಈ ಥರ ಇದ್ದೀವಿ, ಈ ಮೈಂಡ್ಸೆಟ್ ಬಂದಿದೆ ಅಂತ ಅಂದರೆ ಅವರು ನಮ್ಮನ್ನು ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ. ದಟ್ ಈಸ್ ದ ಮೇನ್ ರೀಸನ್.
ನಾನು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮೆ ಇರಲಿ. ಚಿಕ್ಕ ಹುಡುಗಿ ಅಂತ ಅಂದ್ಕೊಳ್ಳಿ, ಬಟ್ ನಾನು ಏನೂ ತಪ್ಪು ಮಾತಾಡಿಲ್ಲ ಅಂತ ಅನಿಸುತ್ತೆ. ನನ್ನ ಕೈಯಲ್ಲಿ ಆದಷ್ಟು ಒಬ್ಬರನ್ನ ಎಷ್ಟು ಮೋಟಿವೇಟ್ ಮಾಡ್ಬೋದು ಅಷ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ನಾನು ಇದೇ ರೀತಿ ಥಿಂಕ್ ಮಾಡ್ತಾ ಇದ್ದೆ ಇನ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಏನು ದೊಡ್ಡ ಏಜ್ ಅಂತ ಅಲ್ಲ. ದಟ್ ಈಸ್ ಎಲ್ಲರೂ ಹೇಳೋ ಹಾಗೆ ಅದು ಒಂದು ಟರ್ನಿಂಗ್ ಪಾಯಿಂಟ್. ಆ ಟರ್ನಿಂಗ್ ಪಾಯಿಂಟಲ್ಲಿ ನಾವು ಪ್ರಾಪರ್ ಆಗಿದ್ದರೆ ಆಮೇಲೆ ನೀಟಾಗಿ ಲೈಫ್ನ ಸೆಟ್ ಮಾಡ್ಕೋಬೋದು. ಒಂದು ವೇ ನಮಗೆ ಗೊತ್ತಾಗುತ್ತೆ ಅಂತ ವಾಟ್ ಐ ಬಿಲೀವ್. ನಾನು ಕೆಲವೊಬ್ಬರನ್ನ ನೋಡಿದ್ದೀನಿ, ಮನೆಯಲ್ಲಿ ಒಂದು ಏನಾದರೂ ಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡೋದು, ಊಟ ಬಿಡೋದು, ಅದು ಮಾಡೋದು. ಅದೆಲ್ಲ ಮಾಡೋದಕ್ಕಿಂತ ಎಷ್ಟೊಂದು ಜನ ಎಷ್ಟೊಂದು ರೀತಿಯಲ್ಲಿ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ ಆ ದುಡ್ಡನ್ನ ಗಳಿಸ್ಕೊಂಡು ಏನು ಬೇಕೋ ಅದನ್ನು ಪೂರೈಸ್ಕೊಳ್ಳುವಂಥ ಶಕ್ತಿ ನಮಗೆ ಕೊಟ್ಟಿದ್ದಾನೆ ದೇವರು. ಕೈ ಇದೆ, ಕಾಲಿದೆ, ಕಣ್ಣಿದೆ, ಇನ್ನೇನು ಬೇಕು, ಮಾತು ಬರುತ್ತೆ, ಕಿವಿ ಇದೆ, ಎಲ್ಲ ಇದೆ. ಆ ಮನಿನ ನಾವೇ ಅರ್ನ್ ಮಾಡಿ ನಾವೇ ತೊಗೊಂಡ್ರೆ ಪೇರೆಂಟ್ಸ್ ಕೂಡ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ. ಅದನ್ನು ಬಿಟ್ಟು ಮನೇಲಿ ಹಠ ಮಾಡೋದು ಇಸ್ ನಾಟ್ ಎಟ್ ಆಲ್ ಅ ಗುಡ್ ಥಿಂಗ್. ಯಾರಾದರೂ ಟೀನೇಜರ್ಸ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ, ಅಥವಾ ಈ 10th 9th 8th ಈ ಥರ ಯಾರಾದರೂ ಏಜ್ ಅವ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ, ದಿಸ್ ವಿಡಿಯೋ ಇಸ್ ಮೇನ್ಲಿ ಫಾರ್ ಯು. ಯಾರಾದರೂ ಆ ಥರ ಮಾಡ್ತಿದ್ರೆ ದಯವಿಟ್ಟು ದಟ್ ಇಸ್ ರಾಂಗ್, ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ಮ ಪೇರೆಂಟ್ಸ್ ತುಂಬಾ ಆ ಥರ ಮಾಡಿದಾಗ ಸಫರ್ ಆಗ್ತಾರೆ, ಬೇಜಾರು ಮಾಡ್ಕೋತಾರೆ. ಬಟ್ ಅವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಬಟ್ ಯಾ, ನಾನು ಆಗಲೇ ಹೇಳಿದಾಗೆ ನಾನು ಪದೇ ನನ್ನ ಮೈಂಡಲ್ಲಿ ಇರೋದು ಒಂದೇ, ಬೀಯಿಂಗ್ ಅ ಗರ್ಲ್, ಬೀಯಿಂಗ್ ಅ ವುಮೆನ್, ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ದ ಗರ್ಲ್ಸ್ ಔಟ್ ದೇರ್, ಬಿ ಇಂಡಿಪೆಂಡೆಂಟ್. ಇವತ್ತಾಗಲಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಸಮ್ ಡೇ ನೀವೇನು ಅಂದ್ಕೊಂಡಿದ್ದೀರಾ ಅದು ಎಲ್ಲನೂ ಆಗುತ್ತೆ. ಹೋಪ್ ನಿಮ್ಗೆ ಈ ಒಂದು ಎಪಿಸೋಡ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ನನ್ನ ಮೈಂಡ್ಸೆಟ್ ಹೇಗಿತ್ತು ನಾನು ಟೀನೇಜಲ್ಲಿ ಇದ್ದಾಗ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗಿದು ಇಷ್ಟ ಆಗಿರುತ್ತೆ, ಮೋಟಿವೇಟ್ ಆಗಿರುತ್ತೆ. ಅಥವಾ ಏನಾದರೂ ಒಂದು ಸ್ವಲ್ಪ ಲೋ ಅಲ್ಲಿ ಇದ್ದಾಗ ಕೆಲವರು ಈ ಥರ ವೀಡಿಯೋಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಆ ಥರ ನಾನು ಒಬ್ಳಾಗಿದ್ದೆ ಅಂತಲೇ ಹೇಳ್ಬೋದು. ಸಮ್ವನ್ ಇಸ್ ಡೂಯಿಂಗ್ ಅಂತ ಅಂದರೆ ಅದನ್ನು ನಾವು ಕೂಡ ಮಾಡ್ಬೋದು ಅಂತಲೇ ಅರ್ಥ. ನಾನೇನೋ ದೊಡ್ಡ ಲೆಕ್ಚರ್, ಫಿಲಾಸಫರ್ ಆ ಥರ ಎಲ್ಲ ಏನೂ ಅಲ್ಲ. ನಾನು ಏನು ಫೀಲ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇನ್ನೂ ಯಾವ ಥರ ವೀಡಿಯೋಸ್ ಮಾಡ್ಬೋದು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಸೋಮವಾರ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.